ತುಂಗಭದ್ರಾ ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ಗೇಟ್ ಕಟ್ ಆಗಿ ಅಪಾರ ಪ್ರಮಾಣದ ನೀರು ಈಗ ಪೋಲಾಗ್ತಾ ಇದೆ. ಆದರೆ ಈಗ ಬಿಡುಗಡೆ ಆಗ್ತಿದೆ ನೀರು, ಅಲ್ಲಿಂದ ಅಪಾರ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇದೆ ಗೇಟ್ನಿಂದ ಅಂತಂದರೆ ಅದು ಪೋಲ್ ಅಂತಲೇ ಆಯ್ತು. ಯಾಕಂದರೆ ಡ್ಯಾಮ್ನ ಒಳಗಡೆ ಉಳ್ಕೊಂಡ್ರೆ ಅದು ಹಾಗೆ ನಮಗೆ ಮುಂದಿನ ಭವಿಷ್ಯಕ್ಕೆ ಬೇಕಾಗುತ್ತೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಈ ಒಂದು ಜಲಾಶಯ ಇದೆ. 4 ಜಿಲ್ಲೆಗಳ ಜೀವನಾಡಿ ಇದು. ಒಂದೇ ಗೇಟ್ನಿಂದ 35,000 ಕ್ಯೂಸೆಕ್ಸ್ ನೀರು ಹೊರಕ್ಕೆ ಹೋಗ್ತಾ ಇದೆ. ಬರೀ ಒಂದು ಗೇಟ್ ಕಟ್ ಆಗಿದ್ದರಿಂದಾಗಿ ನದಿ ಪಾತ್ರದಲ್ಲಿ ಜನರಲ್ಲಿ ಆತಂಕ ನಿರ್ಮಾಣ ಆಗಿದೆ. 30 ಗ್ರಾಮಗಳು ಮುಳುಗಡೆ ಆತಂಕದಲ್ಲಿದ್ದಾವೆ. ತುಂಗಭದ್ರಾ ಜಲಾಶಯದ ಅಧಿಕಾರಿಗಳಿಂದ ಈಗ ಎಚ್ಚರಿಕೆ ಸಂದೇಶ ಹೋಗಿದೆ. 19ನೇ ಗೇಟ್ ಮೂಲಕ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ. 105 TMCಯಲ್ಲಿ 55ರಿಂದ 65 TMCವರೆಗೂ ನೀರು ಖಾಲಿ ಮಾಡುವ ಅನಿವಾರ್ಯತೆ ಎದುರಾಗಿದೆ. 20ರಿಂದ 21 ಅಡಿಯಷ್ಟು ನೀರು ಖಾಲಿಯಾದರೆ ಮಾತ್ರ ಗೇಟ್ ದುರಸ್ತಿ ಕಾರ್ಯ ಮಾಡೋಕ್ಕಾಗುತ್ತೆ. ಮೊದಲ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 19ನೇ ಗೇಟ್ ಈಗ ಚೈನ್ ಲಿಂಕ್ ಏನು ಕಟ್ಟಾಗಿದೆ. ಭಾರೀ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಒಟ್ಟು TMC ಸಾಮರ್ಥ್ಯ ತುಂಗಭದ್ರಾ ಜಲಾಶಯದ್ದು 105, ಅಂದರೆ 133 ಓವರಾಲ್ ಆಗಿ ಅದು ಉಳಿದಿದ್ದು ಉಳ್ಕೊಂಡಿದ್ದು 105. ಅದರಲ್ಲೀಗ 55ರಿಂದ 65 TMCವರೆಗೂ ನೀರು ಖಾಲಿ ಮಾಡೋ ಅನಿವಾರ್ಯತೆ ಎದುರಾಗಿದೆ. ನೋಡಿ, ಈಗ 55ರಿಂದ 65 TMC ಹೋಗ್ಬಿಡ್ತು ಅಂತಂದ್ರೆ ಎಷ್ಟು ಉಳ್ಕೊಳ್ಳುತ್ತೆ? ಇನ್ನೊಂದು 50-45 ಉಳ್ಕೊಳ್ಳುತ್ತಷ್ಟೇ. ಅದು ನಮಗೆ ಮುಂದೆ ಬೇಕಲ್ಲ, 1 ವರ್ಷಕ್ಕೆ ಭವಿಷ್ಯಕ್ಕೆ ಇದೇ ಪ್ರಮಾಣದಲ್ಲಿ ಮಳೆ ಬರಬೇಕಲ್ಲ ಮುಂದೆ, ಗೊತ್ತಿಲ್ಲ ನಮಗೆ. ಯಾಕಂದರೆ ಅನುಭವಿಸಿದ್ದೇವೆ ಬರಗಾಲವನ್ನು, ಜಲಾಶಯಗಳು ಬರಿದಾಗಿದ್ದನ್ನು ನೋಡಿದ್ದೇವೆ, ಜನ ತತ್ತರಿಸಿರುವುದನ್ನು. ಈಗಲೂ ಕೂಡ ಕುಡಿಯೋಕ್ಕೆ ನೀರಿಲ್ಲ ಅಲ್ಲಿ ಕೆಲವು ಕಡೆಗಳಲ್ಲಿ, ಕೊಪ್ಪಳದ ಕಡೆಗಳಲ್ಲಿ. ಹಾಗಾಗಿಯೇ ನೀರನ್ನು ಶೇಖರಣೆ ಮಾಡುವುದು, ಸಂಗ್ರಹ ಮಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟು. ನೋಡಿ ಎಷ್ಟು ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ಅಂಥೇಳಿ. 35,000 ಕ್ಯೂಸೆಕ್ಸ್ ಇದೇ ಒಂದು ಗೇಟಿಂದ. ನೋಡಿ, 35,000 ಒಂದು ಗೇಟಿಂದ ಅಂದರೆ ಇವ್ರದ್ದು ಇನ್ನೂ 1 ವಾರ ಆಗಬಹುದು. 35,000 1 ವಾರ ಲೆಕ್ಕ ಹಾಕಿದರೆ ನಾವು 2 ಲಕ್ಷ ಕ್ಯೂಸೆಕ್ಕಿಂತ ಹೆಚ್ಚಿಗೆ ನೀರು ಹೋಗುತ್ತೆ. ಅಂದರೆ 50ರಿಂದ 60 TMC ನೀರು ಅಂದರೆ ಜಲಾಶಯದಲ್ಲಿರುವಂಥದ್ದು ಅರ್ಧಕ್ಕರ್ಧ ಖಾಲಿ ಆಗಿಬಿಡುತ್ತೆ. ಮುಂದಿನ ಭವಿಷ್ಯಕ್ಕೆ ಏನು ಮಾಡೋಣ? ರೈತರ ಬೆಳೆಗೆ ಎಲ್ಲಿಂದ ತರೋಣ ನೀರು? ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ತುಂಗಭದ್ರಾ ಜಲಾಶಯದ ನೀರನ್ನು ಅವಲಂಬಿಸಿದ್ದಾವೆ. ಈಗ 20ರಿಂದ 21 ಅಡಿಯಷ್ಟು ನೀರು ಖಾಲಿಯಾದರೆ ಮಾತ್ರ ಗೇಟ್ ದುರಸ್ತಿ ಕಾರ್ಯ ಆಗುತ್ತೆ. ಅಧಿಕಾರಿಗಳಿಗೆ ಬಗ್ಗೆ ಗೊತ್ತಿರಲಿಲ್ವಾ ಯಾವ್ಯಾವುದು ಅಲ್ಲಿ ಗೇಟ್ಗಳು ದುರಸ್ತಿ ಹಂತಕ್ಕೆ ಬಂದು ಯಾವುದು ಅವ್ಯವಸ್ಥೆ ಆಗಿದೆ ಅಂಥೇಳಿ? ಎಲ್ಲೆಲ್ಲಿ ಅದು ತುಕ್ಕು ಹಿಡಿದಿದೆ ಅಥವಾ ಚೈನ್ ಲಿಂಕ್ ಯಾವ ರೀತಿಯಾಗಿದೆ ಪರಿಶೀಲನೆ ಮಾಡಲ್ವಾ? ಹಾಗಾದರೆ ಅಧಿಕಾರಿಗಳು ಕೋಟಿ ವೆಚ್ಚ ಮಾಡಿದರು. 2019ರಲ್ಲೂ ಕೂಡ ಅಲ್ಲಿ ಒಂದು ನಾಲೆ ಇದೆ, ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿ ಭಾರೀ ಪ್ರಮಾಣದ ನೀರು ಹರಿದು ಹೋಗಿತ್ತು.